ನೋಡಿ, ನೇರಳೆ ಹಣ್ಣು ಇವತ್ತು ರಾಘವೇಂದ್ರ ಮಠ ಹತ್ರ ಹೋಗಿದ್ದೆ. ಅಲ್ಲಿ ಒಬ್ಬ ರೈತ ನೋಡಿ, ನೇರಳೆ ಹಣ್ಣು ಇವತ್ತು ರಾಯರ ಮಠಕ್ಕೆ ಹೋಗಿದ್ದೆ, ಚಿಕ್ಕಳ್ಳಿ ತಾವು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಈ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಂಗಾಗಿ ಈ ಹಣ್ಣನ್ನ ನಾನು ತಿಂತಾ ಇದ್ದೀನಿ. ಆದವ್ರು ನೀವು ತಿನ್ನಿ, ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನೋಡಿ, ಈ ನೇರಳೆ ಹಣ್ಣುಗಳು ನಾಟಿ ನೇರಳೆ ಹಣ್ಣುಗಳು ಜಂಬೂ ನೇರಳೆ ಹಣ್ಣು ಅಂತಾರೆ. ಅವು ಇನ್ನೂ ದಪ್ಪ ಬರ್ತವೆ. ಇವು ನಾಟಿ ಅವು. ಪಾಪ ರೈತರು ನಮಗೆ ಕೊಟ್ಟು ಒಂದು ₹100 ಕೊಟ್ಟು ತಗೊಬಂದೆ. ತೂಕ ಏನು ಮಾಡಲಿಲ್ಲ ಪಾಪ. ಒಂದಷ್ಟು ಹೆಚ್ಚಾಗೆ ಕೊಟ್ಟರು, ತಗೊಳ್ಳಿ ಅಣ್ಣ ತಿನ್ನಿ ಅಂತ ಅಂದ್ಬಿಟ್ಟು. ತುಂಬಾ ಖುಷಿಯಾಗುತ್ತೆ. ಆದವರು ನೀವು ತಿನ್ನಿ, ಚೆನ್ನಾಗಿರಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ. ಕೆಲವರು ಏನಪ್ಪ ಯಾವಾಗ ನೋಡಿದ್ರು ಮಟನ್ ಚಿಕನ್ ತಿನ್ನೋದು ಬಿಡ್ಬಿಟ್ಟು ನಿನಗೆ ಸೂಟಬಲ್ ಆಯ್ಕಲ್ಲ ಹಂಗೆ ಹಂಗೆ ಅಂತ ಪ್ರೀತಿಯಿಂದ ಮಾತಾಡ್ತಾರೆ. ತಪ್ಪು ಅಂತ ಹೇಳಕ್ಕಿಲ್ಲ, ಅವರವರು ಖುಷಿ ಅವ್ರವ್ರಿಗೆ. ಕೆಲವರು ಕೆಟ್ಟದಾಗೂ ಮಾತಾಡ್ತಾರೆ ಪಾಪ. ಅದೇನು ಹೇಳ್ತಾರಲ್ಲ, 10 ಜನ ಮನೆಯಲ್ಲಿ ಇದ್ರು 9 ಜನಕ್ಕೆ ಇಡಿಸಿದ್ರು ಒಬ್ಬನಿಗೆ ಇಡಿಸಕ್ಕಿಲ್ವಂತೆ ನಾವು ನಮ್ಮ ಮನೆಯಲ್ಲೇ ಸ್ವಂತ. ಹಂಗೆ ಬೇರೆಯವ್ರಿಗೆ ನಾವು ಪೂರ್ತಿ ಇಡಿಸ್ಬೇಕು ಅಂತ ಏನು ಇಲ್ಲ ಅಲ್ವಾ? ಏನಂತೀರ? 1,00,000ದಲ್ಲಿ 99,999 ಒಬ್ಬ ಮೆಚ್ಚಿನಿಲ್ಲ ಅಂದ್ರೆ ನನಗೇನಾಗಬೇಕು ಅಲ್ವಾ? ಇಷ್ಟ ಇರೋರು ನೋಡ್ಬೋದು, ಕಷ್ಟ ಆದ್ರೆ ಬಿಡ್ಬೋದು. ಏನೂ ಇಲ್ಲ, ಪ್ರೀತಿಯಿಂದ ಮಾತಾಡಿದ್ರೆ ಖಂಡಿತವಾಗಿ ನಾನು ಕೂಡ ಪ್ರೀತಿಯಿಂದನೇ ಮಾತಾಡ್ತೀನಿ. ಇನ್ನು ಕೆಲವರು ನಾನೇ ಎಲ್ಲ ಕಲ್ತಿರೋದು, ಅವನೇನು ಕಲ್ತಿದ್ದಾನು ಅಂತಾರೆ. ಅವನು ಯಾವನೊಬ್ಬ ಪುಣ್ಯಾತ್ಮ ಅಂತಂದ ಮಟನ್ ತಿನ್ನೋ ವಿಷಯಕ್ಕೆ. ಏನಲ್ಲೇ ನಿಂದು ಅಂತ. ನನ್ನ ಮಗ ಇದ್ದಂಗ ಅವನು. ಆದ್ರೆ ಮಾತಾಡೋ ರೀತಿ ನೀತಿ ಸರಿ ಇಲ್ಲ. ಅವನಿಗೆ ಮೆಸೇಜರಲ್ಲೂ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ಕೊಡ್ತಾನೆ ಇರ್ತೀವಿ. ನಾವು ಯಾವಾಗ್ಲೂ ನಮ್ಮಿಷ್ಟ, ನಮ್ಮ ಕಾಸು, ನಮ್ಮ ದುಡ್ಡು. ಅವನ್ಯಾರು ಹೇಳಕ್ಕೆ, ಅವನ್ಯಾರು ಕೇಳಕ್ಕೆ. ಪ್ರೀತಿ ಇರೋರು ನೋಡ್ತಾರೆ, ಬೇಸರ ಇರೋರು ಬಿಡ್ಬಿಡ್ತಾರೆ. ಅದು ಬಿಟ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡೋದು ಸರಿ ಇರಕ್ಕಿಲ್ಲ. ಏನಂತೀರ ಅಲ್ವಾ? ತಿನ್ನೋದು ಬಿಡೋದು ಅವ್ರವ್ರ ಇಷ್ಟ. ಸುಮ್ಮನೆ ಯಾಕೆ ಮಾತಾಡಬೇಕು? ಮಾತಾಡ್ಲಿ ಇಲ್ಲಿ ತನಕ ಮಾತಾಡ್ತಾರೆ ನರವಿಲ್ಲದ ನಾಲ್ಗೆ. ಬಂಬಟ್ ಸೂಪರ್, ವಾವ್, ಮಸ್ತ್.